ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಚ್ ವಿ ಆರ್ ಮನೆ ಚಿತ್ರ. ನಾನಿವತ್ತು ಹೈದ್ರಾಬಾದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೌದು, ನಿನ್ನೆ ಊರಿಂದ ಬಂದ್ವಿ ನಾವು ಹೈದ್ರಾಬಾದ್ಗೆ. ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ವೇಗನ ಸ್ಕೂಲಿಗೆ ಕಳಿಸ್ದೆ. ಮನೇಲಿ ಕೆಲಸ ಅಂತೂ ತುಂಬ ಇದೆ ಮಾಡೋದು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೆಲ್ಲ ಏನೇನು ಕೆಲಸ ಇದೆ, ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಮನೆ ಅಂತೂ ಫುಲ್ಲು ಧೂಳಾಗ್ಬಿಟ್ಟಿದೆ. ಬಾಕ್ಸ್ ಮೇಲೆಲ್ಲ ಒಂದಷ್ಟು ಧೂಳು ಕೂತಿದೆ. ನಾವು ಊರಿಗೆ ಹೋಗಿದ್ದು ಬರೀ 12 days ಅಷ್ಟೇ. ಬಟ್ ನೋಡಿ ಇಲ್ಲಿ ಬಾಕ್ಸ್ ಮೇಲೆ ಎಷ್ಟು ಧೂಳು ಕೂತಿದೆ ಅಂತೇಳಿ. ನೋಡಿ ಬಾಕ್ಸ್ ಮೇಲೆ ಎಷ್ಟು ಧೂಳು ಕೂತಿದೆ ಅಂತೇಳಿ. ಇದೆಲ್ಲ ಫುಲ್ ಧೂಳೆ. ಇದೊಂಥರ ಅಂಟು ಧೂಳು ಫುಲ್ ಅಂಟ್ಕೊಂಡ್ಬಿಟ್ಟಿದೆ. ಬಾಕ್ಸಿಗೆಲ್ಲ ಕ್ಲೀನ್ ಮಾಡಬೇಕಿವತ್ತು. ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿ. ಸ್ಟಾರ್ಟಿಂಗ್ ಇಲ್ಲಿಂದ ಊರಿಗೆ ಹೋದಾಗ ಊರಲ್ಲಿ ಹರಳೆಣ್ಣೆ ಇತ್ತು ಅಂತೇಳಿ ಹರಳೆಣ್ಣೆ ಹಚ್ಚಿದ್ದೆ ಅಷ್ಟೇ. ಅದಾದಮೇಲೆ ಎಣ್ಣೆ ಹಚ್ಚೋಕ್ಕೆ ಆಗಿರಲಿಲ್ಲ. ಮದುವೆಲೂ ಬರೀ ಒಣ ತಲೆಗೆ ಸ್ನಾನ ಮಾಡಿ ಮತ್ತು ಮದುವೆ ದಿನ ನನ್ನ ತಂಗಿ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತಲೆಗೆ ಹೇರ್ ಸ್ಪ್ರೇ ಎಲ್ಲ ಹೊಡೆದಿದ್ಲು. ತಲೆ ಕೂದಲೆಲ್ಲ ಫುಲ್ಲು ಡ್ರೈ ಆಗಿತ್ತು. ಸೊ ಎಣ್ಣೆ ಹಚ್ಚೋಣ ಅಂತ ಹೇಳಿಬಿಟ್ಟು ಫಸ್ಟು ಎಣ್ಣೆ ಹಚ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದೆ. ಅವ್ರ ಬಟ್ಟೆನ ಸ್ವಲ್ಪ ಒಗ್ದಾಕಿ ತೊಗೊಬಂದು ಹಂಗೆ ಚೇರ್ ಮೇಲೆ ಹಾಕಿದ್ರು. ಅವನ್ನೆಲ್ಲ ಮಡಚಿ ಬೀರುನಲ್ಲಿ ಎತ್ತಿಟ್ಟೆ. ಊರಿಗೆ ತೊಗೊಂಡೋಗಿದ್ದ ಬಟ್ಟೆಗಳೆಲ್ಲ ಬ್ಯಾಗಲ್ಲಿ ಹಂಗೆ ಇತ್ತು, ಎತ್ತಿಟ್ಟಿರಲಿಲ್ಲ. ಬ್ಯಾಗ್ಗಳಂತೂ ಆ ಕಡೆ ಈ ಕಡೆ ಎಲ್ಲ ಎಳೆದಾಡ್ಕೊಂಡು ಊರಿಗೆ ತೊಗೊಂಡೋಗಿದ್ದಕ್ಕೆ ಫುಲ್ಲು ಗಲೀಜಾಗೋಗಿದ್ವು. ಸರಿ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಆ ಬ್ಯಾಗ್ಗಳನ್ನೆಲ್ಲ ತೊಳೆದಾಕೋಣ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿರೋ ಬಟ್ಟೆಗಳನ್ನೆಲ್ಲ ಎತ್ತಿ ಬೀರಲ್ಲಿಟ್ಟೆ. ಊರಿಗೆ ತೊಗೊಂಡೋಗಿದ್ದ ಬಟ್ಟೆಗಳು ಯಾವುದೂ ಒಗೆಯೋಂಗಿರಲಿಲ್ಲ. ಎಲ್ಲ ಊರಿಂದನೇ ಒಕ್ಕೊಂಬಂದಿದ್ದೆ. ಸ್ವಲ್ಪ ಬಟ್ಟೆಗಳು ಮಾತ್ರ ಒಕ್ಕೊಂಡಿದ್ರು. ಇನ್ನೂ ಸ್ವಲ್ಪ ಬಟ್ಟೆ ಎಲ್ಲ ಹಾಗೆ ಇತ್ತು. ಆ ಬಟ್ಟೆಗಳು ಮತ್ತು ತೊಗೊಂಡೋಗಿದ್ದು ಬ್ಯಾಗ್ಗಳನ್ನ ನೆನೆಹಾಕ್ದೆ ಒಗೆಯೋಣ ಅಂತ ಹೇಳ್ಬಿಟ್ಟು. ಬೇರೆ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಬಟ್ಟೆ ಮತ್ತು ಬ್ಯಾಗ್ಗಳು ಚೆನ್ನಾಗಿ ನೆನ್ಕೊಳ್ತವೆ. ಆಮೇಲೆ ಒಗಿಬೋದು ಅಂತ ಹೇಳ್ಬಿಟ್ಟು ಫಸ್ಟು ಬಟ್ಟೆನೂ ಬ್ಯಾಗ್ಗಳನ್ನೆಲ್ಲ ನೆನೆಹಾಕಿಟ್ಟೆ. ಸ್ವಲ್ಪ ದಿನ ಮನೇಲಿಲ್ಲ ಅಂತ ಅಂದರೆ ಮನೆ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಧೂಳಾಗೋಗ್ಬಿಟ್ಟಿರುತ್ತೆ. ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿದರೂ ಕೂಡ ಅದು ಎಲ್ಲಿಂದ ಬರುತ್ತೋ ಧೂಳು ಅಂತ ಗೊತ್ತಿಲ್ಲ. ಫುಲ್ಲು ಧೂಳಾಗೋಗ್ಬಿಡುತ್ತೆ ಮನೆಯೆಲ್ಲ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಮತ್ತೆ 2 ದಿನ ಬೇಕು. ಬೇಗ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಬೇಗ ಎಲ್ಲ ಕೆಲಸಗಳನ್ನ ಮಾಡಿದೆ. ಫಸ್ಟು ಧೂಳೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಮನೆಯೆಲ್ಲ ಕಸ ಗುಡಿಸ್ದೆ. ಧೂಳಾಗಿರೋ ಬಾಕ್ಸ್ಗಳನ್ನೆಲ್ಲ ನಾವು ಒರೆಸ್ಕೊಳ್ಳೋದಕ್ಕೆ ನಾನಿಲ್ಲಿ ನೀಮ್ ಈಸಿ ಅವರ ಡಿಶ್ ವಾಶ್ ಜೆಲ್ನ ಬಳಸ್ತಾ ಇದ್ದೀನಿ. ಒಂದು ಟಬ್ಬಲ್ಲಿ ನೀರು ತೊಗೊಂಡು ಅದಕ್ಕೆ ನಾನು 1 ಸ್ಕೂಪ್ನಷ್ಟು ಈ ಜೆಲ್ನ ಮಿಕ್ಸ್ ಮಾಡಿಕೊಂಡು ಒರೆಸ್ಕೊಂಡೆ. ತುಂಬ ಚೆನ್ನಾಗಿದೆ ಇದು ಜೆಲ್ಲು. ನಾನು ತುಂಬ ಸರಿ ಯೂಸ್ ಮಾಡಿದ್ದೀನಿ ಇದನ್ನು. ಪಾತ್ರೆಗಳನ್ನ ತೊಳೆಯೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಜೆಲ್ಲು. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡಲ್ಲ. ಈ ಥರ ಏನಾದರೂ ಕ್ಲೀನಿಂಗ್ ಇದ್ದಾಗ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಇದ್ರ ಸ್ಮೆಲ್ ಅಂತೂ ತುಂಬ ಮೈಲ್ಡ್ ಆಗಿದೆ, ಒಂಥರ ಚೆನ್ನಾಗಿದೆ. ನಾನೊಂದು ಕಾಟನ್ ಬಟ್ಟೆನ ತೊಗೊಂಡು ಈ ಥರ ನೀರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಟೈಟಾಗಿ ಇಟ್ಬಿಟ್ಟು ನಾನು ಬಾಕ್ಸ್ಗಳನ್ನೆಲ್ಲ ಒರೆಸ್ಕೊಂಡೆ. ನನ್ನ ಬಾಕ್ಸ್ಗಳಲ್ಲಿ ಹಾಕಿರೋ ಪದಾರ್ಥ ಯಾವಾಗ ಫುಲ್ ಖಾಲಿ ಆಗುತ್ತೋ ಆವಾಗಲೇ ಆ ಬಾಕ್ಸನ್ನ ಫುಲ್ ಒಳಗಡೆ ಎಲ್ಲನೂ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಆ ಬಾಕ್ಸಿಗೆ ಆ ಪದಾರ್ಥನ ಸ್ಟೋರ್ ಮಾಡಿ ಇಡ್ತೀನಿ. 15 ದಿನಕ್ಕೂ
ದಿನಕ್ಕೋ 20 ದಿನಕ್ಕೋ ಒಂದೊಂದು ಸಾರಿ ಈ ಥರ ಒಂದು ಕಾಟನ್ ಬಟ್ಟೆನ ತೊಗೊಂಡು ಮೇಲ್ಗಡೆ ಎಲ್ಲ ಧೂಳು ಕೂತಿರೋದನ್ನೆಲ್ಲ ಒರೆಸ್ತೀನಿ. ಫಸ್ಟ್ ನಾನು ಈ ಥರ ನೆನೆಸಿರೋ ಬಟ್ಟೆನಲ್ಲಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ಒಣಗಿರೋ ಬಟ್ಟೆನ ತೊಗೊಂಡು ಕ್ಲೀನಾಗಿ ನೀರೇನಿರುತ್ತೆ ಅದನ್ನೆಲ್ಲದನ್ನು ಒರೆಸ್ಬಿಡ್ತೀನಿ. ಮುಂಚೆಗಿರ್ತಿದ್ದು ಬಾಕ್ಸ್ಗೂ ಈಗಿರೋ ಬಾಕ್ಸಿಗೂ ಡಿಫ್ರೆನ್ಸ್ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು. ಮುಂಚೆ ಆ ಬಾಕ್ಸ್ ಒಳಗಡೆ ಏನಿದೆ ಅಂತಲೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ತುಂಬಿಕೊಂಡಿತ್ತು. ಹಾಗೆ ಬಾಕ್ಸ್ಗಳನ್ನೆಲ್ಲ ಒರೆಸ್ತಾ ಯಾವ್ಯಾವ ಬಾಕ್ಸಲ್ಲಿ ಏನೇನು ಪದಾರ್ಥ ಖಾಲಿ ಆಗಿದ್ರೆ ಅದನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಜೀರಿಗೆ ಖಾಲಿ ಆಗಿತ್ತು ಅಂತೇಳಿ ಜೀರಿಗೆ ಹಾಕ್ಕೊಂಡೆ. ಅಡುಗೆ ಮನೆ ಮಾತ್ರ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಳ್ತೀವಿ ಅಂತ ಅಂದ್ರೂ 15 ದಿನಕ್ಕೊಂದ್ಸರಿ 20 ದಿನಕ್ಕೊಂದ್ಸರಿ ಈ ಥರ ಬಾಕ್ಸ್ಗಳ್ನ ಒರೆಸ್ಕೊಂಡ್ರೇನೆ, ಇಲ್ಲ ಅಂತ ಅಂದರೆ ಫುಲ್ಲು ಜಿಡ್ ಥರ ಬಾಕ್ಸ್ಗಳ ಮೇಲೆಲ್ಲ ಕುತ್ಕೊಂಡಿರುತ್ತೆ. ಈ ಕುಕ್ಕರ್ಗಳು ವಿಜಲ್ ಬರ್ತಾವಲ್ಲ, ಆವಾಗ ಅದರಿಂದ ಬರೋ ಆವಿ ಮತ್ತು ಒಗ್ಗರಣೆಗೆ ಹಾಕ್ದಾಗ ಸಿಡಿಯೋ ಎಣ್ಣೆ ಎಲ್ಲನೂ ಹೋಗ್ಬಿಟ್ಟು ಆ ಬಾಕ್ಸ್ಗಳ ಮೇಲೆ ಕುತ್ಕೊಳ್ಳುತ್ತೆ. ಅದ್ರ ಮೇಲೆ ಒಂದಷ್ಟು ಧೂಳು ಕುತ್ಕೊಂಡಾಗ ಅದು ಫುಲ್ಲು ಜಿಡ್ ಥರ ಆಗೋಗ್ಬಿಡುತ್ತೆ. ಈ ಸ್ಟೀಲ್ ಬಾಕ್ಸ್ಗಳಾದರೆ ಒರೆಸಿದ ತಕ್ಷಣ ಹೋಗ್ಬಿಡುತ್ತೆ, ಆದರೆ ಈ ಪ್ಲಾಸ್ಟಿಕ್ ಬಾಕ್ಸ್ ಮೇಲೆ ಕುತ್ಕೊಂಡ್ಬಿಟ್ರೆ ಅದನ್ನು ಫುಲ್ ಉಜ್ಜೋ ತನಕ ಸರಿ ಅದು ಹೋಗೋದೇ ಇಲ್ಲ. ಹಾಗೆ ಗರಂ ಮಸಾಲ ಕೂಡ ಖಾಲಿ ಆಗಿತ್ತು, ಅದನ್ನು ಸ್ಟೋರ್ ಮಾಡ್ಕೊಂಡೆ. ನಮ್ಮಮ್ಮ ಗರಂ ಮಸಾಲಾನ ಮನೆಯಲ್ಲೇ ಮಾಡ್ಕೊಳ್ತಾರೆ, ಬಟ್ ನನಗೆ ಅದು ಯಾವ್ದ್ಯಾವ್ದು ಐಟಮ್ಮು ಯಾವ್ಯಾವ ಪ್ರಪೋರ್ಷನೇಟಲ್ಲಿ ಹಾಕಬೇಕು ಅನ್ನೋದು ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಅಂಗಡಿಯಿಂದನೇ ತೊಗೊಬಂದ್ಬಿಡ್ತೀನಿ. ತುಂಬ ಸರಿ ನಮ್ಮ ಅಮ್ಮನ ಹತ್ರ ಕೇಳಿ ಹೇಳಿಸ್ಕೊಂಡಿದ್ದೀನಿ, ಬಟ್ ಆದರೂ ಅದನ್ನೇನು ಡೈಲಿ ಮಾಡಲ್ವಲ್ಲ, 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ಮಾಡೋದ್ರಿಂದ ಅದು ಎಷ್ಟೆಷ್ಟು ಹಾಕಬೇಕು ಅನ್ನೋದು ಮರ್ತೋಗ್ಬಿಡುತ್ತೆ. ಅದಕ್ಕೆ ಆ ತಲೆನೋವೇ ಬೇಡ ಅಂತೇಳ್ಬಿಟ್ಟು ನಾನು ಅಂಗಡಿಯಿಂದ ತೊಗೊಬಂದ್ಬಿಡ್ತೀನಿ. ನಿನ್ನೆ ಮಾರ್ಕೆಟಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ್ನ ತೊಗೊಂಬಂದಿದ್ದೆ. ಅದನ್ನು ಸೋಸಿಕ್ಕೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಇದೆಲ್ಲ ಫುಲ್ಲು ಒಂಥರ ಬಾಡ್ದಂಗೆ ಆಗ್ಬಿಟ್ಟಿದೆ. ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋದೆಲ್ಲ ತಕ್ಕೊಂಡು ಸೋಸಿ ಎತ್ತಿಟ್ಟೆ ಫ್ರಿಜ್ ಒಳಗಡೆ. ಮಸ್ಸೊಪ್ಪಿಗೆ ಮಿಕ್ಸ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಪಾಲಕ್ಕು ಮೆಂತ್ಯ ಎರಡೇ ಸಿಗೋದು, ಬರೀ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ಮಸ್ಸೊಪ್ಪೇನು ಅಷ್ಟೊಂದು ಚೆನ್ನಾಗಾಗಲ್ಲ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 2 o'clock ಆಗೇ ಬಿಡ್ತು. ಆಮೇಲೆ ವೇಗ ಅವ್ರ ಸ್ಕೂಲ್ ಹತ್ರ ಹೋದೆ ವೇಗಕ್ಕೆ ಕರ್ಕೊಂಬರೋದಕ್ಕೆ ಅಂತೇಳಿ. ಇವತ್ತು ವೇಗ ಅವ್ರ ಸ್ಕೂಲಲ್ಲಿ ಯೆಲ್ಲೋ ಕಲರ್ ಡೇ ಇತ್ತು, ಎಲ್ಲ ಮಕ್ಕಳನ್ನು ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ಕಳಿಸ್ಬೇಕು ಅಂತ ಹೇಳಿದರು. ಬಟ್ ಎಲ್ಲರ ಹತ್ರ ಯೆಲ್ಲೋ ಕಲರ್ ಡ್ರೆಸ್ ಇರಬೇಕಲ್ಲ, ಕೆಲವೊಬ್ಬರು ಹಾಕ್ಕೊಂಬಂದಿದ್ರು, ಕೆಲವೊಬ್ಬರು ಸಿಮಿಲರ್ ಕಲರ್ ಹಾಕ್ಕೊಂಬಂದಿದ್ರು. देख लो पहले, नहीं तो चेंज करवा लो, जाओ चेंज करवा लो. ಮನೆಗೆ ಬಂದು ವೇಗಂಗೆ ಊಟ ಮಾಡಿಸ್ದೆ. ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ, ಬಟ್ ಅದು ವೀಡಿಯೋ ನಾನು ಮಾಡಿಲ್ಲ. ಅದಾದಮೇಲೆ ಮತ್ತೆ ನಾನು ಬಟ್ಟೆ ಎಲ್ಲ ನೆನೆಹಾಕಿದ್ನಲ್ಲ ಅದನ್ನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳೆದ್ಬಿಟ್ಟು ತಗೊಂಡೋಗಿ ಮೇಲ್ಗಡೆ ಒಣಗಾಕ್ಬಿಟ್ಟು ಬಂದೆ. ಈ ಕಡೆ ಎಲ್ಲಿಗೆ ಹೊರಟ್ರಿ ಬೇಗ? ಎಲ್ಲಿಗೆ? ಪಾರ್ಕಿಗೆ ಹೋಗ್ತೀರಿ?
ಎಷ್ಟು ತಿಂದೆ? ಬಾಯ್ ಬಾಯ್. ಬೇಗ ಬರ್ರಿ, ಬೇಗ ಬರ್ರಿ. ಮೊನ್ನೆಗೆ ಇವತ್ತು ನೈಟ್ ಶಿಫ್ಟ್ ಇತ್ತು. ನಾನು ಮೇಲ್ಗಡೆ ಬಟ್ಟೆ ಒಣಗಕ್ಕೆ ಬರೋ ಅಷ್ಟರಲ್ಲಿ ಇಬ್ಬರು ಅಪ್ಪ ಮಗಳು ಮಾತಾಡಿಕೊಂಡು ಪಾರ್ಕಿಗೆ ಹೋಗಿ ಬರೋಣ ಅಂತ ಹೊರಟಿದ್ರು. ಅವರಿಬ್ಬರು ಪಾರ್ಕಿಗೆ ಹೋದರು. ನಾನು ಸ್ವಲ್ಪ ಮನೇಲಿ ಪಾತ್ರೆ ಇದ್ವು ತೊಳೆದ್ಬಿಟ್ಟು ಆಮೇಲೆ ಮನೆಯೆಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ಫಸ್ಟು ಪಾತ್ರೆ ತೊಳ್ಕೊಂಡೆ. ಫಸ್ಟಲ್ಲಾಗಲೇ ಸಂಜೆ ಆಗೋಗ್ಬಿಡ್ತು. ವೇಗನ್ ಫ್ರೆಂಡು ವೇಗನ್ ಜೊತೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ಲು. ಇವಳು ವೇಗನ್ ಫ್ರೆಂಡು, ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋದು. ವೇಗ ಅವ್ರ ಸ್ಕೂಲ್ಗೆ ಹೋಗ್ತಾಳೆ, ವೇಗನ್ ಕ್ಲಾಸ್ಮೇಟೆ. ಅವಾಗವಾಗ ಬರ್ತಿರ್ತಾಳೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಅವಳು ಮನೇಲಿ ಒಬ್ಬಳೇ ಇರೋದು, ಯಾರೂ ಮಕ್ಕಳಿಲ್ಲ, ಇವಳು ಒಬ್ಬಳೇ ಇರೋದು ಅಂತ ಹೇಳ್ಬಿಟ್ಟು ಅವಾಗವಾಗ ಬರ್ತಿರ್ತಾಳೆ ಮನೇಲಿ ವೇಗನ್ ಜೊತೆ ಆಟ ಆಡೋಕ್ಕೆ. ಅವರಿಬ್ಬರು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೋತಿದ್ದಾರೆ. ಅವರಿಬ್ಬರು ಆಡ್ಕೋತಾ ಇದ್ರು. ನಾನು ಅಷ್ಟರಲ್ಲಿ ಹಾಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ದೆ. ನಮಗೆ ಟೀ ಕಾಫಿ ಅಭ್ಯಾಸ ಇಲ್ಲ, ಯಾವಾಗಾದರೂ ಒಂದೊಂದು ಸರಿ ಅಪರೂಪಕ್ಕೆ ಕುಡಿತೀವಿ ಅಷ್ಟೇ. ನಾನಿವತ್ತು ಅವ್ರ 3 ಜನಕ್ಕೂ ಹಾಲು ಕಾಯಿಸ್ಕೊಟ್ಟು ನನಗೆ ಕಾಫಿನ ಮಾಡ್ಕೊಂಡಿದ್ದೆ. ಕಂಪ್ನಿಲಿ ಕೊಟ್ಟಿರಲಿಲ್ವೇ ನಾನೇ? ಅವರಿಬ್ಬರು ಸ್ನೇಕ್ ಆ್ಯಂಡ್ ಲ್ಯಾಡರ್ನ ಆಡ್ತೀವಿ ಅಂತ ಹೇಳಿ ಕೂತ್ಕೊಂಡ್ರು. ವೇಗ ನಮ್ಮ ಜೊತೆ ಆಟ ಆಡಿದ್ರೆ ಕರೆಕ್ಟಾಗಿ ಆಡ್ತಾಳೆ. ಬಟ್ ಅವಳ ಫ್ರೆಂಡಿಗೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವಳು ಮಾಡ್ತಾಯಿರೋ ಕತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಲ್ಯಾಡರ್ಗೆ ಇನ್ನೆಷ್ಟು ಮನೆ ಇದ್ದಾವೆ ಅಂತ ಎಣಿಸ್ಬಿಟ್ಟು ಅಷ್ಟನ್ನು ಹಾಕ್ತಾ ಇದ್ದಾಳೆ. ನೋಡಿ ಎಷ್ಟು ಸರಿ ಹಾಕಿದ್ಲು ಅಂತೇಳಿ. ಅದು 5 ಬೀಳೋ ತನಕ ಸರಿ, ಅಷ್ಟು ಸರಿ ಹಾಕ್ತಿದ್ದಾಳೆ. ಇವಾಗ ಅವಳ ಆಟ ಆಗಿದೆ, ಅವಳಿಗೆ ಕೊಡಬೇಕು ಡೈಸ. ಬಟ್ ಇವಳೇ ಡೈಸ್ ಹಾಕ್ತಾ ಇದ್ದಾಳೆ. ಇವಾಗ ಅವಳಿಗೆ 2 ಬಿದ್ದರೆ ಹಾವು ಕಚ್ಚುತ್ತೆ. ಅದಕ್ಕೆ ಇವಳು 2 ಹಾಕು ಅಂತ ಹೇಳ್ತಾ ಇದ್ದಾಳೆ. ಪಾಪ ಅವಳಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳೋದು ಮಕ್ಕಳಾಟ ಅಂತ ಹೇಳಿ.
ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ನೈಟ್ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಊಟಕ್ಕೆ ನಾನು ಇವತ್ತು ಪಾಲಕ್ ಎಗ್ ಬುರ್ಜಿನ ಮಾಡಿದ್ದೆ, ಅದ್ರ ಜೊತೆಗೆ ಚಪಾತಿ ಕೂಡ ಮಾಡಿದ್ದೆ. ಎಗ್ ಬುರ್ಜಿ ಮಾಡೋದಕ್ಕೆ ನಾನು ಸ್ವಲ್ಪ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡೆ. ಆಮೇಲೆ 2 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡೆ, ಜೊತೆಗೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬಿಟ್ಟು ಆಮೇಲೆ ಇದಕ್ಕೆ ಉಪ್ಪು ಮತ್ತು ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ಹುರ್ಕೊಂಡೆ. ಅದಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಪಾಲಕ್ ಸೊಪ್ಪು ಬೇಯೋ ತನಕ ಬಿಟ್ಟೆ. ನೋಡಿ, ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೊಟ್ಟೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಮೊಟ್ಟೆನ. ನಾನಿಲ್ಲಿ 5 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಎಗ್ ಬುರ್ಜಿ. ಇದಕ್ಕೆ ನಾನಿಲ್ಲಿ ಯಾವುದೇ ಥರದ ಮಸಾಲೆನ ಹಾಕಿಲ್ಲ, ಬರೀ ಪೆಪ್ಪರ್ ಪೌಡರ್ ಒಂದೇ ಹಾಕಿರೋದು. ಇಲ್ಲ ನಮಗೆ ಮಸಾಲೆ ಬೇಕು ಅನ್ನೋರು ಧನಿಯಾ ಪೌಡರು, ಗರಂ ಮಸಾಲ ಪೌಡರ್ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಬಟ್ ನಾನಿಲ್ಲಿ ಏನೂ ಹಾಕಿಲ್ಲ. ನೋಡಿ, 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಅಷ್ಟೇ. ಡಯಟಲ್ಲಿರೋರ್ಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಲೈಟಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊಪ್ಪು ಎಲ್ಲ ಹಾಕಿರೋದ್ರಿಂದ ನನ್ನ ಮಗಳಿಗಂತೂ ಸೊಪ್ಪು ಅಂದರೆ ಆಗಲ್ಲ. ಈ ಥರ ಎಗ್ ಬುರ್ಜಿ ಒಳಗಡೆ ಸೊಪ್ಪನ್ನ ಹಾಕಿದ್ದಕ್ಕೆ ಸ್ವಲ್ಪನೂ ಬೇಜಾರಾಗಲಿಲ್ಲ ಅವಳಿಗೆ, ಚೆನ್ನಾಗಿ ಊಟ ಮಾಡಿದ್ಲು. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೆ, ಹಾಗೆ ಚಪಾತಿ ಮಾಡ್ಕೊಂಡಿದ್ದೆ ಎಗ್ ಬುರ್ಜಿ ಜೊತೆಗೆ. ಅದಾದಮೇಲೆ ಮಧ್ಯಾಹ್ನ ಮಾಡಿದ್ದು ಒಂದು ಸ್ವಲ್ಪ ಸಾಂಬಾರಿತ್ತು ಮತ್ತು ರೈಸ್ ಜೊತೆಗೆ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.